ಏನೋ ಗೊತ್ತಿಲ್ಲ. ಸಾಕ್ಬಿಡಲ್ಲ. ಏಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಇನ್ನೇನು ಮಕ್ಕಳಿಗೆಲ್ಲಾನು ಎಕ್ಸಾಮ್ ಮುಗೀತು, ವೆಕೇಶನ್ ಬಂತು, ಸಮ್ಮರ್ ಹಾಲಿಡೇಸ್ಗೆ ಎಲ್ಲ ಹೋಗ್ಬೇಕು ಅಂತ ನಾನು ಅನ್ಕೊಂಡಿದ್ದೆ. ಬೆಂಗಳೂರಿಗಿಂತ ಹತ್ತಿರದಲ್ಲೇ ಇದೆ, ನೆಲಮಂಗಲ ಹತ್ರ RR ರಿಟ್ರೀಟ್ ಅಂತ. ನಮ್ಮ ಬೆಂಗಳೂರಿನಿಂದ ಒಂದು 25-30 ಕಿಲೋಮೀಟರ್ ಆಗ್ಬೋದು. ಸೊ ಒಳ್ಳೆ ರೆಸಾರ್ಟ್ ನಿಮಗೆ ಪರಿಚಯ ಮಾಡಿಸ್ಬೇಕು ಅಂತಿದ್ದೀವಿ. ಸೊ ಇಲ್ಲಿ ಏನೇನಿದೆ ಆಕ್ಟಿವಿಟೀಸ್ ಎಲ್ಲ ತೋರಿಸ್ತೀವಿ. ನಿನ್ನ ಎಕ್ಸ್ಪೆಕ್ಟೇಷನ್ ಏನಿದೆ? ಒಳಗಡೆ ಬಂದ ತಕ್ಷಣ ಗ್ರೀನರಿ ನೋಡಿ ಅಂತ ನಾನು ಫಿದಾ ಆಗ್ಬಿಟ್ಟೆ. ಒಳಗಡೆ ಆಕ್ಟಿವಿಟೀಸ್, ಆ ರೂಮ್ಸ್ ಅಂತೂ ಕಾಣ್ತಿತ್ತು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ಎಲ್ಲ ರೂಮ್ ಟೂರ್ ಎಲ್ಲ ಮಾಡಿ ತೋರಿಸ್ತೀವಿ, ಮತ್ತೆ ಎಲ್ಲ ಆಕ್ಟಿವಿಟಿನೂ ತೋರಿಸ್ತೀವಿ. ಒಂದೊಂದಾಗಿ ನೋಡ್ಬಿಡಿ, ಪೂರ್ತಿ ವಿಡಿಯೋ ನೋಡಿ. ಈ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಜೊತೆ ಇವತ್ತು RR ರಿಟ್ರೀಟ್ ರೆಸಾರ್ಟ್ ಮ್ಯಾನೇಜರ್ ಇದ್ದಾರೆ. ಸರ್ ನಮಸ್ಕಾರ. ತಮ್ಮ ಹೆಸರು? ನಮಸ್ತೆ, ಸಂತೋಷ್ ಅಂತ ಸರ್. ಸರ್ ಏನಕ್ಕೆ ನಮ್ಮ ಬೆಂಗಳೂರು ಜನ ಇಲ್ಲಿಗೆ ಬರಬೇಕು, ಈ ರೆಸಾರ್ಟ್ಗೆ ಬರಬೇಕು? ಸರ್ ದಿನ ಸ್ಕೂಟ್ರ್ ಸೌಂಡು, ಬಸ್ ಸೌಂಡು, ಆ ಪೊಲ್ಯೂಷನ್, ಆ ಟ್ರಾಫಿಕ್ ಸೌಂಡ್ ಕೇಳಿ 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 ಇರೋ ಜನಕ್ಕೆ ಇದು ತುಂಬ ರಿಫ್ರೆಶ್ ಆಗುತ್ತೆ ಸರ್. ಬೆಂಗಳೂರಿಗೂ ತುಂಬ ಹತ್ರ ಇದೆ. ಹೌದು. ಜಸ್ಟ್ ಎಷ್ಟೋ ಸರ್ 30 ಕಿಲೋಮೀಟರ್ಸ್ ಅಷ್ಟೇ. ಹೌದು. ಏನು ಕಾರ್ ಹತ್ತಿದ್ರು ಇಲ್ಲ ಬೈಕ್ ಹತ್ತಿದ್ರು 20 to 25 ಮಿನಿಟ್ಸ್ ಅಷ್ಟೇ ಇಲ್ಲಿ ಬರೋಕ್ಕೆ. ಹೌದು. ಸೈನಾ ರೋಡ್ ಎಲ್ಲ ಕಡೆ ತುಂಬ ಚೆನ್ನಾಗಿದೆ. ಹೌದು. ಸೈನಾ ಅದು ಬಿಟ್ಟರೆ ಇಲ್ಲಿರೋ ಗ್ರೀನರಿ. ಹೌದು. ನೀವೆಲ್ಲೂ ಬೆಂಗಳೂರು ನೋಡೋಕ್ಕಾಗಲ್ಲ. ಆ ಕಬ್ಬನ್ ಪಾರ್ಕ್ ಅವರು ಸಿಗಲ್ಲ ಈ ಥರ ಗ್ರೀನರಿ. ಅದು ಬಿಟ್ಟರೆ ಕಬ್ಬನ್ ಪಾರ್ಕ್ ಹೋದ್ರೂ ಇಷ್ಟೊಂದು ಪ್ಯೂರ್ ಆಕ್ಸಿಜನ್ ಸಿಗಲ್ಲ. 72.2% ಆ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ. ಸೂಪರ್. ಅದಕ್ಕೆ ಇಲ್ಲಿ ನಾವು ಹೈಲಿ ರೆಕಮೆಂಡ್ ಮಾಡೋದು. ಓಕೆ. ಈ ನವಿಲ್ ಸೌಂಡ್ಗಳು ಕೇಳಿಸ್ತಾ ಇದೆ ನನಗಿಲ್ಲಿ. ಸರ್ ಇವಾಗ ಕಮ್ಮಿ ಸರ್, ಮಾರ್ನಿಂಗ್ ತುಂಬ ಜಾಸ್ತಿ ಕೇಳುತ್ತೆ. ಹೊರಗಡೆ ಬರುತ್ತಾ? ಹೊರಗಡೆ ಬರುತ್ತೆ, ಇಲ್ಲೆಲ್ಲ ತಿರ್ಗಾಡುತ್ತೆ. ಓಕೆ. ಇಲ್ಲಿ ಹತ್ರ ಮೇಲೆ ತಿರ್ಗಾಡುತ್ತೆ. ಬೇಕಾ ವಿಡಿಯೋ ತೋರಿಸ್ತೀನಿ. ವಿಡಿಯೋ ಮಾಡೋಣ, ನಾವು ಮಾಡ್ತೀವಿ. ಬೆಳಗ್ಗೆ ವಿಡಿಯೋ ಇಲ್ಲೆಲ್ಲ ತಿರ್ಗಾಡ್ತಾ ಇರುತ್ತೆ. ಬೇಕಾದ್ರೆ ನೋಡಿ, ಒಂದು ನೇಚರ್ ಹಾಕೋರೋ ಸಾಕು ಮಾರ್ನಿಂಗ್. ಓಕೆ. ಎಷ್ಟು ಬೇಗ ಸಿಗುತ್ತೆ ನವಿಲ್. ಓಕೆ. ನೆಕ್ಸ್ಟ್ ಈ ಹಸುಗಳ ಬಗ್ಗೆ ಹೇಳಿ ಸ್ವಲ್ಪ. ಇಲ್ಲಿ ಅದು ಬಿಟ್ಟರೆ ಹಸು ಮನೆ ಇದೆ, ನಮ್ಮಲ್ಲಿ ಕೌಶೆಡ್ ಇದೆ. ಆಲ್ಮೋಸ್ಟ್ ಟೋಟಲ್ ಅರೌಂಡ್ 30 ಹಸು ಇದೆ. ಓಕೆ. ಹಸು ಕರು 2 ಸೇರಿ 30 ಇದೆ. ನಾವು ಇಲ್ಲಿ ಏನು ದಿನ ಯೂಸ್ ಮಾಡ್ತೀವಿ, ಮಿಲ್ಕ್ ಆಗಲಿ, ಮಿಲ್ಕ್ ಪ್ರಾಡಕ್ಟ್ ಆಗಲಿ, ಎಲ್ಲ ಅಲ್ಲಿಂದನೇ ತರೋದು. ಅಂದ್ರೆ ಈ ರೆಸಾರ್ಟ್ಗೆ ಯೂಸ್ ಮಾಡೋದೆಲ್ಲನೂ ಅದೇ ಹಾಲು? ಅದೇ ಹಾಲು. ಓ ಸೂಪರ್. ಅದನ್ನ ಬಿಟ್ಟರೆ ನಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದರೆ ನಾವು ಎಲ್ಲಿ ಪ್ಯಾಕೆಟಲ್ಲಿ ತರೋದೇ ಇಲ್ಲ. ಪ್ಯಾಕೆಟಲ್ಲಿ ಬ್ಯಾನ್ ಆಗಿದೆ, ಪ್ಲಾಸ್ಟಿಕ್ ಬ್ಯಾನ್. ಓಕೆ. ಕಂಪ್ಲೀಟ್ಲಿ. ಯಾಕೆಂದರೆ ನಾವೇನು ಕೊಡ್ತೀವಿ ಗೆಸ್ಟಿಗೆ ಕ್ವಾಲಿಟಿ ಇರಬೇಕು. ಮೇನ್ ನಮ್ಮದು ಕ್ವಾಲಿಟಿ ಬೆಸ್ಟಲ್ಲಿ ಬೆಸ್ಟ್ ಇರಬೇಕು. ಅದಕ್ಕೆ ನಾವು ಇದನ್ನ ನಮ್ದೇನಿದೆ ನಾವು ಅದನ್ನ ಕೊಡ್ತೀವಿ. ಅದು ಸಾಕಾಗಿಲ್ಲ ಅಂತಂದರೆ ಸುತ್ತ ಇಲ್ಲಿರೋದೆಲ್ಲ ವಿಲೇಜನ್ನೇ. ಓಕೆ. ಇಲ್ಲಿ ಡೈರಿಂದ ತರ್ತಾರೆ, ಯೂಸ್ ಮಾಡ್ತಾರೆ ಆ ಥರ. ಇಲ್ಲಿ ನಾವು ಮಾಡೋ ಮೊಸರು ಆಗಿರಲಿ, ತುಪ್ಪ ಆಗಿರಲಿ, ಬೆಣ್ಣೆ ಆಗಿರಲಿ, ನಾವೇ ರೆಡಿ ಮಾಡೋದು. ಅದನ್ನ ಬಿಟ್ಟರೆ ಇಲ್ಲಿ ನಾವೇನು ಯೂಸ್ ಮಾಡ್ತೀವಿ ತರಕಾರಿ, ಕಮ್ಮಿ ಜನಕ್ಕೆ ಹೇಳ್ತಾ ಇರೋದು, ಜಾಸ್ತಿ ಜನಕ್ಕಲ್ಲ. ಕಮ್ಮಿ ಜನಕ್ಕೆ ಏನು ಯೂಸ್ ಮಾಡ್ತೀವಿ ತರಕಾರಿ, ದೊಡ್ಡ ಲೈಕ್ ಕ್ಯಾರೆಟ್ ಆಗಲಿ, ಇಲ್ಲ ಮೂಲಂಗಿ ಆಗಲಿ, ಇದೆಲ್ಲ ಇಲ್ಲೇ ರೆಡಿ ಮಾಡಿ. ವೆಜಿಟೇಬಲ್ಸ್ ಅದನ್ನ ಬಿಟ್ಟರೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಅದು ಬಿಟ್ಟರೆ ಪಾಲಕ್ ಸೊಪ್ಪು, ಅದೆಲ್ಲ ಇಲ್ಲೇ ಮಾಡೋದು. ನೀವೇ ಇಲ್ಲೇ ಬೆಳಿತೀರಾ? ಇಲ್ಲೇ ಬೆಳಿತೀವಿ. ಇಲ್ಲೇ ಬೆಳೆದು ಇಲ್ಲೇ ಕೊಡೋದು? ಇಲ್ಲೇ ಕೊಡ್ತೀವಿ. ಇಲ್ಲೇ ಕೊಡ್ತೀವಿ, ಜನ ಕೊಡಲ್ಲ. ಇಲ್ಲೇ ತಯಾರು ಮಾಡಿ ಇಲ್ಲೇ ಅದೆಲ್ಲ ಫುಡ್ ರೆಡಿ ಮಾಡಿ, ಅದರಲ್ಲೇ ಫುಡ್ ಪ್ರಿಪೇರ್ ಮಾಡ್ಕೊಡೋದು. ಸೂಪರ್. ಆ ಥರ. ಅದಕ್ಕೆ ನಾವು ರೆಕಮೆಂಡ್ ಮಾಡೋದು ಈ ಪ್ರಾಪರ್ಟಿನ. ಓಕೆ. ಓಕೆ ಸರ್, ನೆಕ್ಸ್ಟ್ ಇನ್ನು ಗೇಮ್ಸ್ ಅಂತ ಬಂದರೆ ಏನೆಲ್ಲ ಗೇಮ್ಸ್ ಅಡಲ್ಟ್ಸ್ಗಾಗಲಿ ಇಲ್ಲಾಂದ್ರೆ ಮಕ್ಕಳಿಗಾಗಲಿ ಏನೆಲ್ಲ ಗೇಮ್ಸ್ ಇದೆ? ಸೊ ಫಸ್ಟ್ ಕಿಡ್ಗೆ ಹೇಳ್ಬೋಣ ಸರ್, ಯಾಕಂದ್ರೆ ಮೇನ್ ಅವರೇ ತಾನೆ. ಹೌದು. ಕಿಡ್ಗೆ ಇಲ್ಲಿ ಟೋಟಲ್ ಅರೌಂಡ್ 10 to 12 ಆಕ್ಟಿವಿಟೀಸ್ ಇದೆ. ಓಕೆ. ಅವ್ರಿಗೆ ಅಡ್ವೆಂಚರ್ ಆಕ್ಟಿವಿಟೀಸ್ ಬರುತ್ತೆ. ಅದನ್ನ ಬಿಟ್ಟರೆ ರೋಪ್ ಆಕ್ಟಿವಿಟೀಸ್ ಬರುತ್ತೆ. ಕಿಡ್ಸ್ ಪ್ಲೇ ಏರಿಯಾ ಇದೆ, ಇಷ್ಟು ಬರುತ್ತೆ. ಅದನ್ನ ಬಿಟ್ಟರೆ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ ಇಷ್ಟು ಬರುತ್ತೆ ಕಿಡ್ಸ್ಗೆ. ಅದನ್ನ ಬಿಟ್ಟರೆ ಅಡಲ್ಟ್ಸ್ಗೆ ಬಂದು ಟೋಟಲ್ 25 ಟೈಪ್ಸ್ ಆಫ್ ಅಡ್ವೆಂಚರ್ ಆಕ್ಟಿವಿಟೀಸ್ ಬರುತ್ತೆ. ಬರೀ ಅಡ್ವೆಂಚರ್ ಆಕ್ಟಿವಿಟೀಸ್. ಅದನ್ನ ಬಿಟ್ಟರೆ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಲೆಕ್ಕ ತಗೊಂಡ್ರೆ ನಮಗೆ ಟೋಟಲ್ 30 ಸಮಥಿಂಗ್ ಆಕ್ಟಿವಿಟೀಸ್ ಆಗುತ್ತೆ. ಇಂಡೋರ್ ಔಟ್ಡೋರ್ ಲೆಕ್ಕ ತಗೊಂಡ್ರೆ. ಇದು ವಾಟರ್ದೆಲ್ಲ ಗೇಮ್ಸ್ ಎಲ್ಲ ಆದರೆ ವಾಟರ್ ಗೇಮ್ಸ್ ಅದೆಲ್ಲ ಅದನ್ನ ಲೆಕ್ಕ ತಗೊಳಂಗಿಲ್ಲ ಸರ್. ಅದನ್ನ ಲೆಕ್ಕ ತಗೊಂಡು ಇನ್ನೂ ಜಾಸ್ತಿ ಆಗುತ್ತೆ. ವಾಟರ್ ಎಲ್ಲ ಏನೆಲ್ಲ ಸಿಗುತ್ತೆ ವಾಟ್ರಲ್ಲಿ? ನಿಮಗೆ ನಿಮ್ಮ ಇಷ್ಟ ಸರ್, ನೀವು ಯಾವ್ದು ಆಟ ಆಡ್ತೀರಾ ಅದೇ. ಓಕೆ. ಪೂಲಲ್ಲೂ ಮಾಡ್ಬೋದು, ಡ್ಯಾನ್ಸು ಮಾಡ್ಬೋದು, ಪೂಲ್ ಡ್ಯಾನ್ಸ್ ಮಾಡ್ಬೋದು, ಪೂಲ್ ಯೂಸ್ ಮಾಡ್ಬೋದು. ಅದು ಬಿಟ್ಟರೆ ನಮ್ಮಲ್ಲಿ ರೈನ್ ಡ್ಯಾನ್ಸ್ ಎಲ್ಲ ಮಿಸ್ಟಿ ಡ್ಯಾನ್ಸ್ ಇದೆ. ಎಲ್ಲ ಕಡೆ ರೈನ್ ಡ್ಯಾನ್ಸ್ ಇದೆ, ನಮ್ಮ ಕಡೆ ಬಂದು ಮಿಸ್ಟಿ ಡ್ಯಾನ್ಸ್. ಈಗ ಎಲ್ಲ ಕಡೆ ಸೇವ್ ವಾಟರ್ ಅಂತ ಇದು ನಡೀತಿದೆ. ಸೊ ಅದಕ್ಕೇನೆ ನಾವು ರೈನ್ ಡ್ಯಾನ್ಸ್ ಮಾಡಿದ್ರೆ ತುಂಬ ವಾಟರ್ ಕನ್ಸ್ಯೂಮ್ ಆಗುತ್ತೆ. ಮಿಸ್ಟಿ ಡ್ಯಾನ್ಸ್ ಆದರೆ ತುಂಬ ಕಮ್ಮಿ ಇರುತ್ತೆ, ಬಟ್ ಒಳ್ಳೆ ಮಜಾ ಬರುತ್ತೆ. ಸೂಪರ್ ಸರ್.
ಲೈಕ್ ಮಳೆ ಸೇಮ್ ಟು ಸೇಮ್, ಮಳೆಗಿಂತ ಒಂಚೂರು ಮಂಜು ಮಳೆ ಆ ಥರ. ಸರ್ ಡೇ ಔಟು ಮತ್ತು ಸ್ಟೇ ಆದರೆ ಇಲ್ಲಿ ಏನೆಲ್ಲ ಟ್ಯಾರಿಫ್ ಇದೆ, ಎಷ್ಟೆಲ್ಲ ರೂಮ್ಸ್ ಇದೆ ಅಂತ? ಸರ್ ಟೋಟಲ್ ನಮ್ಮಲ್ಲಿ 15 ರೂಮ್ಸ್ ಬರುತ್ತೆ. ಓಕೆ. 11 ಸೂಟ್ ರೂಮ್ಸ್ ಬರುತ್ತೆ, ಲಕ್ಸುರಿಯಸ್ ಸೂಟ್ ರೂಮ್ಸ್ ಬರುತ್ತೆ. ಏನಿರುತ್ತೆ ಅದರಲ್ಲಿ? ಅದ್ರಲ್ಲಿ ನಿಮಗೆ ಫುಲ್ ಪ್ಯಾಕೇಜ್ ಇನ್ಕ್ಲೂಡ್ ಆಗಿರುತ್ತೆ. ಲೈಕ್ ಪರ್ ಕಪಲ್ ಅಂತ ಇದು ಮಾಡ್ತೀವಿ. ಓಕೆ. ಕಪಲ್ ಮಾತ್ರ ಇದು ಮಾಡೋದು. ಪರ್ ಕಪಲ್ 10,000 ಇದೆ ವಿತ್ GST. ಓಕೆನಾ? ವಿತ್ ನಿಮಗೆ ಎಲ್ಲ ಥರ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ. 3 ಮೀಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಇಷ್ಟಿರುತ್ತೆ. ಓಕೆ. ಅದನ್ನ ಬಿಟ್ಟರೆ ನಿಮಗೆ ಲಕ್ಸುರಿ ಸೂಟ್ ರೂಮ್ ವಿತ್ ಜಕೂಸಿ ಬರುತ್ತೆ. ಜಕೂಸಿ ಕಪಲ್ ಜಕೂಸಿ ಬರೋದು ನಮ್ಮಲ್ಲಿ. ಇದು ತುಂಬ ಚೆನ್ನಾಗಿದೆ ಜಕೂಸಿ. ಓಕೆ. ಲೈಕ್ ಒನ್ ಟೈಪ್ ಆಫ್ ಮಸಾಜ್ ಹೇಳ್ಬೋದು. ಅದು ಫುಲ್ ರಿಲ್ಯಾಕ್ಸ್ ನೋಡ್ಬೋದು. ಈ ಸುತ್ತಮುತ್ತ ನಮ್ಮ ರೂಮ್ ಸುತ್ತಮುತ್ತ ನೋಡ್ಬೋದು, ಎಲ್ಲ ಕಡೆ ಪ್ಲಾಂಟ್ಸ್ ಇದೆ. ನಾವು ಮೇನ್ ನೋಡೋದೇ ಗ್ರೀನರಿ, ಕ್ಲೀನ್ ಗ್ರೀನರಿ. ಇಲ್ಲ ಹೌದು, ಗ್ರೀನರಿ ತುಂಬ ಕಾಣ್ತಿದೆ. ತುಂಬಾ ಖುಷಿ ಆಗ್ತಿದೆ ಇಲ್ಲಿ ಬಂದು, ನನಗೂ ಸಹ ಇಲ್ಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಡೀಟೇಲ್ ಆಗಿ ತುಂಬ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು. ಇದು RR REITನ ರಿಸೆಪ್ಷನ್ ಏರಿಯಾ. ಇಲ್ಲಿ ನಾವು ನಮ್ಮ ಡಾಕ್ಯುಮೆಂಟ್ಸ್ ಕೊಟ್ಟು ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ನಮಗೆ ಕೈಗೆ ಬೆಲ್ಟ್ ಹಾಕ್ತಾರೆ. ನಾವು ಡೇ ಔಟ್ ಪ್ಯಾಕೇಜ್ ತೊಗೊಂಡಿದ್ದೀವೋ, ಸ್ಟೇ ತೊಗೊಂಡಿದ್ದೀವೋ ಅಂತ ಹಲವಾರು ರೀತಿಯಾದ ಪ್ಯಾಕೇಜ್ ಡೀಟೇಲ್ಸ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ನಿಮ್ಗೆ ಯಾವ ಸೂಟ್ ಆಗುತ್ತೋ ನೀವು RR ರಿಟ್ರೀಟ್ಗೆ ಹೋಗಿ ಸೆಲೆಕ್ಟ್ ಮಾಡಿ ಒಳ್ಳೆ ಸ್ಟೇನ ಎಂಜಾಯ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ಮುಂದೆ ಎಲ್ಲ ಪ್ರಾಸೆಸ್ ತೋರಿಸ್ತೀವಿ, ನೋಡ್ತಾ ಇರಿ. ಬೆಂಗಳೂರಿಗೆ ತುಂಬ ಹತ್ತಿರವಾದಂಥ ಒಂದು ಪ್ರಾಪರ್ಟಿ ಇದು. ನಿಮಗೆ ಒಂದು ಬೆಸ್ಟ್ ಸ್ಟೇ ಮಾಡಬೇಕು ಅಂತಿದ್ರೆ ಮುಂದೆ ಕಂಪ್ಲೀಟಾಗಿ ನಾವು ರೂಮ್ ಟೂರ್ ಎಲ್ಲ ಮಾಡಿ ತೋರಿಸಿದ್ವಿ, ಮತ್ತು ಅವರ ಪ್ರಾಪರ್ಟಿ ಟೂರ್ ಡೀಟೇಲಾಗಿ ಮಾಡಿ ತೋರಿಸಿದ್ವಿ ಅಂತ ಭಾವಿಸ್ತೀವಿ. ಕಂಪ್ಲೀಟಾಗಿ ನೋಡಿ. ನಿಮ್ಮ ಡೌಟ್ಸ್ ಏನಾದರೂ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲ ಅಂದರೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಬಂದು DM ಮಾಡಿ. ಲಿಂಕ್ಸ್ ಎಲ್ಲ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಫೇಸ್ಬುಕ್ನಲ್ಲೂ ಫಾಲೋ ಮಾಡ್ತಾನೆ ಅಂದರೆ ದಯವಿಟ್ಟು ನಮ್ಮನ್ನು ಫಾಲೋ ಮಾಡಿಬಿಡಿ. ಈಗ ನೆಕ್ಸ್ಟ್ ರೂಮ್ ಟೂರ್ ಬರುತ್ತೆ. ಲಕ್ಸುರಿ ರೂಮ್ ಯಾವ ಥರ ಇತ್ತು ನಿಮಗೆ ತೋರಿಸ್ತೀವಿ ಅಲ್ಲಿ. ಸೂಪರ್ ಆಗಿದೆ ರೂಮು, ತುಂಬಾ ಲಕ್ಸುರಿ ಆಗಿದೆ ರೂಮು. ಸೂಪರ್ ರೂಮಿಂದ ವ್ಯೂ ಇದು. ಇಲ್ಲೊಂದು ಸಿಟ್ಔಟ್ ಏರಿಯಾ ಇದೆ, ಸೊ ಆರಾಮ್ಸೆ ಈವ್ನಿಂಗ್ ಬಂದು ಎಂಜಾಯ್ ಮಾಡ್ಬೋದು. ಸೊ ರೆಸ್ಟ್ ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಡ್ರೆಸ್ಸಿಂಗ್ ಏರಿಯಾ ಇದು. ತುಂಬಾ ಲಕ್ಸುರಿ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವು ಏನಾದರೂ ಬರಬೇಕು ಅಂದರೆ ಎಲ್ಲ ಟ್ಯಾರಿಫ್ ಡೀಟೇಲ್ಸ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಸೊ ಈಗ ಊಟ ರೆಡಿ ಆಗಿದೆ. RR ರಿಟ್ರೀಟ್ನಲ್ಲಿ ಏನೇನು ಸಿಗುತ್ತೆ, ಬುಫೆನಲ್ಲಿ ಏನೇನು ಇರುತ್ತೆ, ವೆಜ್ಜು ನಾನ್ ವೆಜ್ಜು ಎಲ್ಲ ತೋರಿಸ್ಬಿಡ್ತೀವಿ. ಸೊ ಹೋಗೋಣ ಬನ್ನಿ. ಒಂದು ವೆಜ್ ಕ್ರೀಮಿ ಸೂಪ್ ಇದೆ, ಮತ್ತು ಇಲ್ಲಿ ಚಪಾತಿ ಇದೆ. ಚಪಾತಿ ಹಾಕ್ಕೊಳ್ಳೋಣ. ಇಲ್ಲಿ ವೆಜ್ ಸ್ಪ್ರಿಂಗ್ ರೋಲ್ಸ್ ಇದೆ. ನನಗಿದು ಬೇಡ ಸದ್ಯಕ್ಕೆ. ಸೊ ಚಪಾತಿಗೆ ದಾಲ್ ಹಾಕ್ಕೊತೀನಿ. ಗಟ್ಟಿಯಾದ ದಾಲು ಚಪಾತಿ ಮೇಲೇ ಹಾಕ್ಕೊಂಬಿಡ್ತೀನಿ, ಚೆನ್ನಾಗಿ ನೆನೀಲಿ ಅಂತ. ಸೊ ಆ ಕಡೆ ಹೋದರೆ ಸ್ವಲ್ಪ ನಾನ್ ವೆಜ್ ಎಲ್ಲ ಇದೆ. ಈ ಕಡೆ ಸ್ಯಾಲೆಡ್ ಇದೆ, ನೂಡಲ್ಸ್ ಇದೆ, ವೈಟ್ ರೈಸ್ ಇದೆ, ಸಾಂಬಾರು ಇದೆ, ರಸ ಎಲ್ಲ ಇದೆ. ಫಸ್ಟು ನಾನು ಇನ್ನು ತಿಂದ್ಬಿಟ್ಟು ಆಮೇಲೆ ಹೋಗ್ತೀನಿ. ನಾನು ಒಂದೇ ಸರಿ ಪ್ಲೇಟ್ನಲ್ಲಿ ತುಂಬಿಸ್ಕೊಂಡು ತಿನ್ನೋಕ್ಕೆ ಇಷ್ಟಪಡೋದಿಲ್ಲ. ಸೊ ನಿಮಗೂ ಆ ಥರ ತಿನ್ನೋಕ್ಕೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಸೊ ಫಸ್ಟು ಚಪಾತಿನೂ ಈ ದಾಲ್ ತಿಂದ್ಬಿಟ್ಟು ಮತ್ತು ಸೂಪ್ ಕುಡಿತೀನಿ. ಬನ್ನಿ. ಸತ್ಯ ವೆಜ್ ತೊಗೊಂಡಿದ್ದಾರೆ, ನಾನು ನಾನ್ ವೆಜ್ ತೊಗೊಳೋಣ. ಸ್ವೀಟ್ ಕಾರ್ನ್ ಚಿಕನ್ ಸೂಪ್ ಅಂತ ಕೊಟ್ಟಿದ್ದಾರೆ. ಕಾರ್ನ್ ಎಲ್ಲ ಇದೆ, ಚಿಕನ್ ಸೂಪು ಕಾಣಿಸ್ತಾ ಇದೆ. ಚಿಕನನ್ನು ಸೂಪ್ ತಿಂದ್ಬಿಟ್ಟು ಸೂಪ್ ಕುಡಿದ್ಬಿಟ್ಟು ಚಿಕನ್ ತಿನ್ನೋದ್ರಲ್ಲಿ ಒಳ್ಳೆ ಮಜಾ ಸಿಗುತ್ತೆ, ಜೀರ್ಣ ಶಕ್ತಿನೂ ಇರುತ್ತೆ. ಒಳ್ಳೆ ಒಂದು ಚಿಕನ್ ಗ್ರೇವಿ ಹಾಕ್ಕೊಂಬಿಡೋಣ. ಒಳ್ಳೆ ವಿಂಗ್ಸ್ ಪೀಸ್ ಬಿತ್ತು, ಇನ್ನೂ 2 ಪೀಸ್ ಹಾಕ್ಕೊಳ್ಳೋಣ. ಎಲ್ಲ ಅನ್ಲಿಮಿಟೆಡ್ ಅಲ್ವಾ, ಎಷ್ಟು ಬೇಕಾದ್ರೂ ಆಗಾದ್ರೂ ತಿನ್ಬೋದು. ಅದಾದಮೇಲೆ ಚಿಕನ್ ಪೆಪ್ಪರ್ ಡ್ರೈ ಈ ಥರ ಕೊಟ್ಟಿದ್ದಾರೆ. ಎಸ್, ಚಿಕನ್ ಪೆಪ್ಪರ್ ಡ್ರೈ ಒಂದು ಹಾಕ್ಕೊಳ್ಳೋಣ. ಬಿರಿಯಾನಿನ ಆಮೇಲೆ ಬಂದು ತಿನ್ನೋಣ. ವೆಜ್ ಕ್ರೀಮಿ ಸೂಪ್, ಆಹಾ ತಿಕ್ಕಾಗಿದೆ, ನೋಡೋಣ.
ಸಿಕ್ಕಾಪಟ್ಟೆ ಕ್ರೀಮಿ ಆಗಿದೆ. ನನಗೆ ಹಾಲ್ದು ಒಂದು ಫ್ಲೇವರ್ ಗೊತ್ತಾಗ್ತಾ ಇದೆ. ಚೆನ್ನಾಗಿದೆ. ವೆಜ್ ಲವರ್ಸ್ಗೆ ಇಷ್ಟ ಆಗುತ್ತೆ. ಸ್ವೀಟ್ ಕಾರ್ನ್ ಚಿಕನ್ ಸೂಪು. ನಿಮಗೆ ಕಾರ್ನ್ ಎಲ್ಲ ಕಾಣ್ತಿರ್ಬೋದು. ಚಿಕನ್ನು ಅಷ್ಟೇ, ಅಲ್ಲಲ್ಲಿ ನಿಮ್ಗೆ ವೈಟಿಗೆ ಕಾಣಿಸ್ತಿರುತ್ತಲ್ಲನೂ ಆ ಚಿಕನೇ ಇದೆ. ಸೊ ಟೇಸ್ಟ್ ಮಾಡೋಣ. ಸ್ವೀಟ್ ಆಗಿದೆ. ಸ್ವೀಟ್ ಕಾರ್ನ್ ಅಲ್ವಾ, ಜೊತೆಲಿ ಚಿಕನ್ ಸಿಗ್ತಿರೋದು ಒಳ್ಳೆ ಮಜಾ ಸಿಗ್ತಾ ಇದೆ. ವೆಲ್ಕಮ್ ಡ್ರಿಂಕನ್ನು ಕೊಟ್ಟಿರ್ತಾರೆ. ಸೊ ನೀವು ಬೇಕಿದ್ರೆ ಟ್ರೈ ಮಾಡ್ಬೋದು. ಸೊ ನಾವು ಒಂದು ಸತಿ ಟ್ರೈ ಮಾಡೋಣ. ಒಳ್ಳೆ ಚಪಾತಿ ಫುಲ್ಕಾ ಅಂತಲೇ ಹೇಳ್ಬೋದು. ಚಿಕ್ಕದಾಗಿದೆ, ಅನ್ಲಿಮಿಟೆಡ್ ಎಷ್ಟು ಬೇಕಾದ್ರೂ ತಿನ್ಬೋದು. ಒಳ್ಳೆ ಚಿಕನ್ ಗ್ರೇವಿ ಕೊಟ್ಟಿದ್ದಾರೆ, ಅದು ಗಟ್ಟಿಯಾಗಿ ಕೆಂಪು ಕಲರು. ಅದ್ಕೊಂಡು ತಿನ್ಬಿಡೋಣ. ಅದ್ಭುತ ಗುರು. ಬಾಯಲ್ಲಿ ಇಕ್ಕಿದ ತಕ್ಷಣ ಆ ಖಾರ, ಆ ಮಸಾಲೆ ಚೆನ್ನಾಗಿದೆ. ಆರಾಮಾಗಿ ಒಂದು 5 ರಿಂದ 6 ಚಪಾತಿ ತಿನ್ಬಿಡ್ಬೋದು. ಸೂಪರಾಗಿದೆ. ಒಳ್ಳೆ ಚಿಕನ್ ಗ್ರೇವಿ. ಸೊ ನಾನು ಈ ದಾಲ್ನ ಚೆನ್ನಾಗಿ ನೆನೆಸ್ಬಿಟ್ಟಿದ್ದೀನಿ. ಫುಲ್ಕಾ ಚಪಾತಿ ಮೇಲೆ ಚೆನ್ನಾಗಿ ನೆನ್ಬಿಟ್ಟಿದ್ದೆ ಅಂತಲೇ ಹೇಳ್ಬೋದು. ಟ್ರೈ ಮಾಡೋಣ. ಅನ್ಲಿಮಿಟೆಡ್ ಕೊಡ್ತಾರೆ, ಎಷ್ಟು ಬೇಕೋ ಅಷ್ಟು ತಿನ್ಬೋದು ಅಂತ ಏನು ಬೇಕಾಬಿಟ್ಟು ಏನು ಮಾಡಿಲ್ಲ. ಅಥೆಂಟಿಕಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ದಾಲು ತುಂಬ ಚೆನ್ನಾಗಿದೆ. ಇಷ್ಟಪಡ್ತೀರಾ ವೆಜ್ ಲವರ್ಸ್. ಬಾಸ್ಮತಿ ರೈಸ್ ಆಗಿದ್ದಾರೆ ಬಿರಿಯಾನಿಗೆ. ತುಂಬಾ ಪರಿಮಳ ಬರ್ತಾ ಇದೆ. ಆಹಾ, ಸಿಕ್ಕಾಪಟ್ಟೆ ಮಸಾಲೆ ಭರಿತವಾಗಿದೆ. ಬಟಾಣಿ ಹಾಕಿದ್ದಾರೆ, ಒಳ್ಳೆ ದೊಡ್ಡ ಪೀಸ್ ಚಿಕನ್ ಹಾಕಿದ್ದಾರೆ, ಅದು ಚೆನ್ನಾಗಿ ಬೆಂದಿದೆ. ಮಸಾಲೆ ಎಲ್ಲ ಹಿಡಿದಿದೆ. ಒಂದು ಪೈಸಾ ವಸೂಲ್ ಬುಫೆ ಅಂತಲೇ ಹೇಳ್ಬೋದು. ಖಂಡಿತ ಇಷ್ಟಪಡ್ತೀರಾ. ಸೊ ಆ ಕಡೆ ಬಾಳೆ ತೋಟ, ಇಲ್ಲಿ ಅಡಿಕೆ ತೋಟ. ಈ ಅಡಿಕೆ ತೋಟಗಳ ಮಧ್ಯದಲ್ಲಿ ಕೆಲವೊಂದು ನಿಮ್ಗೆ ಕಾಣ್ತಿರ್ಬೋದು ಟೆಂಟ್ಗಳು ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಟೆಂಟಲ್ಲೂ ಕೂಡ ಸ್ಟೇ ಮಾಡ್ಬೋದು. ಈ ರೇಟ್ಸ್ ಎಲ್ಲನೂ ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ನೀಟಾಗಿ ನೋಡ್ಕೊಳ್ಳಿ. ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ಮೇಲೆಗಡೆ ರೋಪ್ ಎಲ್ಲ ಬಂದಿರೋದೆಲ್ಲನೂ ಸೈಕ್ಲಿಂಗ್ ಬರೋದು. ಅಲ್ಲಿ ಮುಂದೆ ಇರೋದೆಲ್ಲ ಗೇಮ್ಸ್ ಎಲ್ಲ ಇದೆ. ಸೇಫ್ಟಿ ಹೆಲ್ಮೆಟು ಮತ್ತು ಸೇಫ್ಟಿ ಬೆಲ್ಟ್ಸ್ ಎಲ್ಲನೂ ಹಾಕಿದ್ದಾರೆ. ಸೊ ಸ್ವಿಂಗ್ ಮಾಡ್ತಾರೆ, ಅದು ಮಷೀನಲ್ಲಿ ಸ್ವಿಂಗ್ ಮಾಡೋದು ನಾನು ಎಲ್ಲೂ ನೋಡಿಲ್ಲ ಈ ಥರದ್ದು. ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ಹೇಗಿದೆ ಅಂತ ನೋಡೋಣ. ಅವ್ರು ಏನೋ ಗೊತ್ತಿಲ್ಲ. ಸಾಕ್ಬಿಡಲ್ಲ, ಸಾಕ್ಬಿಡು. ಬ್ಯೂಟಿ ಫಸ್ಟಲ್ಲಿ ಅನ್ಲಾಕ್ ಮಾಡ್ತಾ ನೋಡು, ಅದು ಮಾತ್ರ ಜುಮ್ ಅನ್ಸುತ್ತೆ. ಆಗಲೇ ರೆಸಾರ್ಟ್ ಮ್ಯಾನೇಜರ್ ತಿಳಿಸ್ಕೊಟ್ಟಂಗೆ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಗೇಮ್ಸ್ ಇರುತ್ತೆ. ನಿಮ್ಗೆ ಹೋದಾಗ ಯಾವ ಆಟ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಾಂದರೆ ಆಲ್ರೆಡಿ ನೀವು RR ರಿಟ್ರೀಟ್ಗೆ ವಿಸಿಟ್ ಮಾಡಿದರೆ ಯಾವ್ಯಾವ ಗೇಮ್ಸು ಇಷ್ಟಪಟ್ಟು ಆಡಿದ್ರಿ ಅಂತಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀವಿ. ದಯವಿಟ್ಟು ಕಮೆಂಟ್ ಮಾಡಿ. ಒಂದು ಸ್ಕಾಟ್ ಬೈಕ್ ತೊಗೊಳ್ಳೋಣ. ಸಿಕ್ಕಾಪಟ್ಟೆ ಸಾಕಾಗಿದೆ ಗಾಡಿ, ಕರೆಕ್ಟಾಗಿ ಹೇಳಿ ಮಾಡಿಸ್ದಂಗಿದೆ. ಹೆಂಗೆ ಸರ್ ಸ್ಟಾರ್ಟ್ ಮಾಡೋದು? ಎಸ್, ಪೂಲ್ಗೆ ಹೋಗ್ತಾ ಇದ್ದೀವಿ. ಸೌಂಡ್ ರೆಡಿನಾ? ಸೂಪರ್ ರೆಡಿ. ಬಿಸಿ ಬಿಸಿ ಬಿಸಿಲು 4 ಗಂಟೆ. ಹೌದು, ಈಗ ತಾನೇ ಎಲ್ಲ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಬಂದ್ವಿ. ನೋಡಿ ಯಾವ ಥರ ಇದೆ ಅಂತ ಪೂಲು. ಹೋಗೋಣ. ಸ್ವಿಮ್ಮಿಂಗ್ ಪೂಲ್ನಲ್ಲಿ ಎಂಜಾಯ್ ಮಾಡಿಕೊಂಡು ಮಿಸ್ ಡ್ಯಾನ್ಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ಬರೋ ಅಷ್ಟರಲ್ಲಿ ಹೈ ಟೀ ರೆಡಿ ಇತ್ತು. ಸ್ವಲ್ಪ ಸ್ನ್ಯಾಕ್ಸು ರೆಡಿ ಮಾಡಿಟ್ಟಿದ್ರು. ತುಂಬಾ ಚೆನ್ನಾಗಿತ್ತು. ಆಟ ಆಡ್ಕೊಂಡು ಬಂದಿದ ತಕ್ಷಣ ಇದರ ಒಂದು ಬಿಸಿ ಬಿಸಿ ಕಾಫಿ ಟೀ ಮತ್ತು ಬಜ್ಜಿ ತಿಂದಿದ್ದು ಎಕ್ಸ್ಪೀರಿಯೆನ್ಸು. ಸೊ ಮುಂದೆ ನೈಟ್ ವ್ಯೂ ತೋರಿಸಿದ್ದೀವಿ. ಯಾವ ಥರ ಇರುತ್ತೆ RR ರಿಟ್ರೀಟು ಆ ಪೂಲ್ ಏರಿಯಾನಲ್ಲಿ ಅಂತ ಎಲ್ಲ, ಮತ್ತು ಡಿನ್ನರ್ದು ಡೀಟೇಲ್ಸನ್ನು ತೋರಿಸಿದ್ವಿ. ನೋಡ್ತಾ ಇರಿ. ನೈಟ್ನಲ್ಲಿ RR ರಿಟ್ರೀಟ್ ರೆಸಾರ್ಟ್ ನೋಡೋಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಒಳ್ಳೆ ಲೈಟಿಂಗ್ಸ್ ಮಾಡಿರ್ತಾರೆ. ಸೊ ಪೀಸ್ಫುಲ್ ಆಗಿರೋ ಜಾಗದಲ್ಲಿ ಸಡನ್ನಾಗಿ ಒಂದು ಕ್ಯಾಂಪ್ ಫೈರ್ ಹಾಕಿ ಒಂದು DJ ಹಾಕ್ತಾರೆ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ನೀವು ಗ್ರೂಪಲ್ಲಿ ಹೋದರೆ.
ಮುಂದೆ ಫುಟೇಜಸ್ ಬರುತ್ತೆ. ಮತ್ತು ಡಿನ್ನರೂ ಏನೇನು ಸಿಗುತ್ತೆ ಅಂತ ನಾವು ಸ್ವಲ್ಪ ತೋರಿಸಿದ್ದೀವಿ, ಯಾಕಂದರೆ ಲಂಚ್ ಎಲ್ಲ ನಾವು ಡೀಟೇಲಾಗಿ ತೋರಿಸಿರೋದ್ರಿಂದ ಡಿನ್ನರ್ನಲ್ಲಿ ಏನು ಸಿಗುತ್ತೆ ಅಂತ ಒಂದು ಸ್ಲೈಡ್ ಹಾಕಿದ್ದೀವಿ, ನೋಡಿ ಎಂಜಾಯ್ ಮಾಡಿ. ಕ್ಯಾಂಪ್ ಫೈರ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಬಿಸಿ ಬಿಸಿ ಡಿನ್ನರ್ ಎಲ್ಲ ರೆಡಿಯಾಗಿತ್ತು. ವೆಜ್ಜು ನಾನ್ ವೆಜ್ ಎರಡೂ ಇತ್ತು. ಸೊ ನಾವು ಡೀಟೇಲಾಗಿ ತೋರಿಸಿಲ್ಲ, ಯಾಕಂದರೆ ನಾವು ಮಧ್ಯಾಹ್ನದ ಊಟ ನೀಟಾಗಿ ತೋರಿಸಿದ್ದೀವಿ. ಸೊ ಇಲ್ಲಿ ನಮಗೆ ಟೈಮು ಜಾಸ್ತಿ ಹಿಡಿಯುತ್ತೆ ಅಂತ ಹೈಲೈಟ್ಸ್ ಮಾತ್ರ ಹಾಕಿದ್ದೀವಿ. ಮತ್ತು ಬೆಳಗ್ಗೆ ಬಂದು ಬ್ರೇಕ್ಫಾಸ್ಟ್ಗೆ ಏನೇನು ಸಿಗುತ್ತೆ ಅಂತ ಅದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಹೇಳಿದ್ದೀವಿ. ಮುಂದೆ ಫುಟೇಜಸ್ ಬರುತ್ತೆ, ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ. ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗಿದೆ. ಇದನ್ನು ಮುಗಿಸ್ಕೊಂಡು ನಿಮಗೆ ಔಟ್ರೋದಲ್ಲಿ ಸಿಗ್ತೀವಿ. ಸೊ ಇಲ್ಲಿ ಕೆಲಾಕ್ಸ್ ಇದೆ, ಚಾಕೋ ಚಿಪ್ ಇದೆ, ಫ್ರೆಶ್ ಜ್ಯೂಸ್ ಇದೆ, ಉದ್ದಿನ ವಡೆ, ಸಾಂಬಾರು, ಇಡ್ಲಿ ಇದೆ ಇಲ್ಲಿ. ಇಡ್ಲಿನೂ ಇದೆ, ಸೂಪರ್. ಉಪ್ಪಿಟ್ಟು, ಕೇಸರಿ ಬಾತು, ಪಲಾವ, ಪುಳಿಯೋಗರೆ, ದೋಸೆನೂ ಬರುತ್ತೆ, ದೋಸೆ ಬರುತ್ತೆ, ಕಟ್ ಫ್ರೂಟ್ಸ್ ಇದೆ, ಚಟ್ನಿ ಇದೆ, ಪೂರಿ ಇದೆ, ಸಾಗು ಇದೆ. ಇಲ್ಲಿ ಏನಿದೆ, ಬಾಯ್ಲ್ಡ್ ಎಗ್ ಇದೆ, ಸೂಪರ್. ಆ ಕಡೆ ಹೋದ್ರೆ ಕಾಫಿ ಟೀ ಟ್ರೈ ಮಾಡೋಣ ಅನ್ಸೋಮ್. ಎಸ್, ಸಿಕ್ಕಾಪಟ್ಟೆ ಒಳ್ಳೆ ವಾತಾವರಣ, ಆಕ್ಸಿಜನ್ ಅವ್ರು ಹೇಳ್ದಂಗೆ ಒಂಥರ ಫ್ರೆಶ್ನೆಸ್ ಫೀಲ್ ನನಗೆ. ಹೌದು, ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿದ್ವಿ ಬೆಳಗ್ಗೆ ಎದ್ದಿದ ತಕ್ಷಣ. ಈಗ ಚೆಕ್ಔಟ್ ಟೈಮು. ಸೊ ಹೋಪ್ಫುಲಿ ನಿಮಗೆ ಈ RR ರಿಟ್ರೀಟ್ದು ರೆಸಾರ್ಟ್ದು ಟೂರ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಫ್ಯಾಮಿಲಿ ಸಮೇತ ಬನ್ನಿ, ಡೇ ಔಟ್ ಪ್ಯಾಕೇಜಸ್ ಎಲ್ಲ ಇದೆ. ಸೊ ಡೀಟೇಲ್ಸ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಕೊಟ್ಬಿಡೋಣ. ನೀನೇನು ಹೇಳ್ತೀಯ? ಬೆಂಗಳೂರಿಗೆ ಬೇರೆ ಹತ್ರ ಅಲ್ವಾ, ಚೆಕ್ ಅನ್ನೋಷ್ಟೊತ್ತಿಗೆ 1 ಅವರಲ್ಲಿ ಬಂದ್ಬಿಡ್ಬೋದು ಇಲ್ಲಿಗೆ ಆರಾಮಾಗಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಜಾಗ, ಊಟನೂ ಅಷ್ಟೇ, ಗೇಮ್ಸು ಆಕ್ಟಿವಿಟೀಸು ಅಷ್ಟೇ ಹೆಚ್ಚಾಗಿ ತುಂಬ ಚೆನ್ನಾಗಿದೆ. ಆ ಸ್ವಿಮ್ಮಿಂಗ್ ಪೂಲ್ ಅಂತೂ ತುಂಬ ಎಂಜಾಯ್ ಮಾಡಿದ್ರಿ ನಾವು. ಹೌದು. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದ್ರೆ ಏನು ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಲ್ಲಿ ನಾನು ಸೋಮ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.